ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೋರ್ಟಲ್ಲಿ ಹಿಯರಿಂಗ್ ಇದೆ. ಜಡ್ಜು ಏನು ಲಾಯರ್ಗಳು ವಾದ ಮಾಡ್ತಾರೋ ಅದ್ರ ಮೇಲೆ ಜಡ್ಜು ಒಪಿನಿಯನ್ ಇರುತ್ತೆ. ಹಾಗಾಗಿ ಇಂದಿನವರು ಇನ್ವೆಸ್ಟಿಗೇಷನರ್ಸನ್ನ ಎಲ್ಲ ಕರೆಸಿದ್ದಾರೆ. ಎಲ್ಲರೂ ಇವತ್ತು ಫೈನಲ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಎಲ್ಲರೂ ಬಂದಿದ್ದಾರೆ. ಮತ್ತು ಅಜಿತು ಕೂಡ ಇಲ್ಲಿದ್ದಾನೆ. ಅಜಿತ್ ಅಮ್ಮ, ಅವ್ರ ಮನೆಯವರೆಲ್ಲರೂ ಇದ್ದಾರೆ. ಭಾಗ್ಯಮ್ಮನೂ ಕೂಡ ಇಲ್ಲಿದ್ದಾಳೆ. ಆಮೇಲೆ ಶಾರದಾ, ಎಲ್ಲರೂ ಒಬ್ಬರಲ್ಲ ಅಂತ ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿನೇ ಇವತ್ತು ಈ ಕೋರ್ಟಲ್ಲಿ ತೀರ್ಮಾನ ಆಗ್ಬೋದು ಅಂತ ಕಾಣುತ್ತೆ. ಹೇಗೆ ಅಂದರೆ ವಾದ ಪ್ರತಿವಾದ ನಡೀತಾ ಇದೆ. ವಾದ ಪ್ರತಿವಾದದಲ್ಲಿ ಒಂದು ಸಲ ಅಜಿತನ ಕರೀತಾರೆ, ಒಂದು ಸಲ ಇನ್ವೆಸ್ಟಿಗೇಷನ್ನ ಕರೀತಾರೆ, ಒಂದು ಸಲ ಅಪರಾಧಿ ಅಂತ ಭಾಗ್ಯಮ್ಮನ ಕರೀತಾರೆ, ಭಾಗ್ಯಕ್ಕನ. ಹೀಗೆ ಒಬ್ಬೊಬ್ಬರನ್ನು ಒಂದೊಂದು ಸಲ ಕರೀತಾ ಇದ್ದಾರೆ. ಎಲ್ಲರದ್ದು ಒಟ್ಟಿಗೆ ತೀರ್ಮಾನ ಆಗಬೇಕು. ಅದರಲ್ಲಿ ಲಾಸ್ಟ್ ಫೈನಲ್ಲು ಕೈದಿ ಇದ್ದಾನಲ್ಲ, ಕೈದಿನ ಕರೀತಾರೆ. ಕೈದಿನ ಕರೆದುಬಿಟ್ಟು, ಯಾರಪ್ಪ ಹೇಳಿದ್ದು ನಿನಗೆ ಇದನ್ನೆಲ್ಲ ಭಾಗ್ಯಮ್ಮನ ಕೊಲೆ ಮಾಡೋಕ್ಕೆ, ಆ ಥರ ಎಲ್ಲ ಯಾರು ಈರಣ್ಣನ ಕೊಲೆ ಮಾಡೋಕ್ಕೆ ಹೇಳಿದ್ದು ಯಾರು ಅಂತ ಕೇಳ್ತಾರೆ. ಭಾಗ್ಯಮ್ಮನ ಮೇಲೆ ಬಂದಿರುತ್ತೆ ಆ ಕೇಸು. ಹಂಗಾಗಿ ಈರಣ್ಣನ ಕೊಲೆ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ನಾನೇ ಸ್ವಾಮಿ ಕೊಲೆ ಮಾಡಿದ್ದು ಅಂತ ಅವನು ಒಪ್ಕೊಳ್ತಾನೆ. ನೀನು ಕೊಲೆ ಮಾಡೋಕ್ಕೆ ಯಾರು ಹೇಳಿದ್ದು ನಿನಗೆ ಕೊಲೆ ಮಾಡೋಕ್ಕೆ ಅಂತ ಕೇಳ್ತಾರೆ. ಆವಾಗ ಅಲ್ಲಿ ದೇವಿಯನ್ನ ಮುಖ ನೋಡ್ತಾನೆ, ಮತ್ತು ಅಜಿತ್ ಮುಖ ನೋಡ್ತಾನೆ, ಎಲ್ಲರ ಮುಖನೂ ನೋಡ್ತಾನೆ. ಅಜಿತ್ತು ನಿನಗೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ನೀನು ನಿಜ ಒಪ್ಕೊಂಡ್ರೆ ಅಂತ ಹೇಳಿರ್ತಾನೆ ಅಲ್ವಾ ಸ್ಟೇಷನಲ್ಲಿ. ಹಾಗಾಗಿ ಇಲ್ಲ, ಯಾರೂ ಹೇಳಿಲ್ಲ, ನನ್ನ ಸ್ವಂತ ಬುದ್ಧಿಯಿಂದ ನಾನೇ ಕೊಲೆ ಮಾಡಿದ್ದು, ಶಾರದಮ್ಮನ್ನ ಕೊಲೆ ಮಾಡೋಕ್ಕೆ ಹೋಗಿದ್ದು ನಾನೇ ನನ್ನ ಸ್ವಂತ ಬುದ್ಧಿಯಿಂದ ಅಂತ ಹೇಳ್ತಾನೆ. ಇವಳು ಬಚಾವಾಗ್ಬಿಡ್ತಾಳೆ. ಇಲ್ಲ ಅಂದರೆ ದೇವಿಯನ್ನೇ ಜೈಲಲ್ಲಿ ಇರಬೇಕಾಗಿತ್ತು, ಸೇರ್ಕೋಬೇಕು. ಜೈಲಿಂದ ಅವನು ಫಾರ್ಮ್ ಮಾಡ್ತಿದ್ದಾನೆ. ಅಲ್ಲ, ನೀನು ಯಾಕಪ್ಪ ಅವ್ರನ್ನ ಕೊಲೆ ಮಾಡೋಕ್ಕೆ, ನಿನಗೂ ಅವ್ರಿಗೂ ದ್ವೇಷ ಏನು ಅಂತ ಕೇಳಬೇಕು ಅವರು. ಅದು ನಾಳಿನ ಕಥೆಯಲ್ಲಿ ಬರುತ್ತೆ ಅನಿಸುತ್ತೆ. ಆಮೇಲೆ ಇವಳು ಇನ್ಫಾರ್ಮೇಷನ್ ತಪ್ಪಾಗಿ, ಟೀ ಅಂಗಡಿ ಅಮ್ಮ ಇನ್ಫಾರ್ಮೇಷನ್ ತಪ್ಪಾಗಿ ಕೊಟ್ಬಿಟ್ಟು ಅಲ್ಲಿ ಭೂಮಿ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡಿದವಳೆ ಇವಳು ಕರೆಕ್ಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಿದ್ದಿದ್ರೆ ಸರಿಯಾಗೋದು. ಫುಲ್ ಮಾತಾಡೋವ್ರಿಗೂ ಅಲ್ಲಿ ಇರಲೇ ಇಲ್ಲ. ಅರ್ಧ ಮಾತು ಕೇಳಿಸ್ಕೊಂಡು ಹೋಗಿ ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಭೂಮಿಗೆ, ಪಾಪ ಅಜಿತಗೂ ಭೂಮಿಗೂ ದ್ವೇಷ ಬರೋಂಗೆ ಮಾಡಿಬಿಟ್ಟಿದ್ದಾಳೆ ಇವಳು. ಹಾಗಾಗಿ ಇವಳದ್ದು ತಪ್ಪಿದೆ ಇಲ್ಲಿ. ಇವಳು ಈ ಕೇಸಲ್ಲಿ ಮುಖ್ಯ ಇವಳೇ ಕೈದಿಯಾಗಿ ಆಗಬೇಕಾಗುತ್ತೆ ಅನಿಸುತ್ತೆ. ಯಾಕೆ ಅಂದರೆ ಅದು ತಪ್ಪೇ. ಇನ್ಫಾರ್ಮೇಷನ್ ಕರೆಕ್ಟಾಗಿ ತಿಳ್ಕೊಳ್ದಲ್ಲೇ ಮಾತಾಡೋದು ಅದು ತಪ್ಪೇ ಆಗಿರುತ್ತೆ. ಕೋರ್ಟ್ಗಳಲ್ಲಿ ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದು ನೇರ ಇರಬೇಕು. ಸುಳ್ಳು ಹೇಳಿ ನಾವು ಬಚಾವಾಗ್ತೀವಿ ಅನ್ನೋದು ಅದು ಸುಳ್ಳು. ಅಲ್ಲಿ ಏನೂ ನಡೆಯಲ್ಲ. ನಮ್ಮ ಸುಳ್ಳು ಕತೆ ಏನೂ ನಡೆಯಲ್ಲ. ನಾವೇನು ನಿಜ ಹೇಳ್ತೀವೋ ಅದೇ ನಡೆಯೋದು ಅಲ್ಲಿ. ಇನ್ನು ಇನ್ವೆಸ್ಟಿಗೇಷರು ಯಾರ್ಯಾರಿದ್ದರೂ ಆ ಕಾಲದಲ್ಲಿ ಅವಳನ್ನು ಈರಣ್ಣ ಅನ್ನೋನ್ನ ಕೊಲೆ ಮಾಡಿದಾಗ ಯಾರ್ಯಾರಿದ್ದರೂ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಮತ್ತು ಆ ಬಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಮತ್ತು ಪೇಪರ್ ಬರೆದಿರ್ತಾರೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ಗಳು ಯಾರು ಬರೆದಿದ್ದು ಏನು ಅವ್ರನ್ನೆಲ್ಲ ಕರೆಸ್ತಾರೆ. ಎಲ್ಲ ಕರೆಸಿ ಎಲ್ಲರದ್ದು ಆದಮೇಲೆ ತೀರ್ಮಾನ ಲಾಸ್ಟ್ ಫೈನಲ್ ಇರುತ್ತೆ. ಅಂತೂ ಇಂತೂ ಅಜಿತನೇ ಗೆಲ್ಲೋದು ಅಂತ ಕಾಣುತ್ತೆ. ಯಾಕೆ ಅಂದರೆ ಅಜಿತ ತುಂಬಾ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾನೆ. ಅಂದರೆ ಭೂಮಿ ನನ್ನನ್ನು ತಪ್ಪು ತಿಳ್ಕೊಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೇಸನ್ನ ತಗೊಂಡು ನಾನು ಗೆದ್ದೇ ಕೊಡ್ತೀನಿ ಅಂತ ಹೇಳಿದ್ದ. ಹಂಗಾಗ್ಬಿಟ್ಟು ಕೇಸನ್ನು ಅವನು ತಗೊಂಡಿದ್ದಾನೆ. ಅವನೇ ಗೆಲ್ಲಬೇಕು, ಬೇರೆ ಯಾರ ಕೈಲೂ ಇದು ಸಾಧ್ಯನೇ ಇಲ್ಲ. ದೇವಿಯನ್ನೇ ಜೈಲಿಗೆ ಹೋದರೆ ಚೆನ್ನಾಗಿರುತ್ತೆ. ಅವಳು ಜೈಲಿಗೆ ಹೋಗ್ದಂಗೆ ಬಚಾವಾಗ್ತಾಳೋ ಏನೋ ಗೊತ್ತಿಲ್ಲ. ನೋಡಬೇಕು ನಾಳಿನ ಜಡ್ಜ್ಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಏನಪ್ಪ ಅಂತ ಅಂದರೆ ನಿರಪರಾಧಿಗೆ ಶಿಕ್ಷೆ ಆಗುತ್ತೆ, ಅಪರಾಧಿಗೆ ಶಿಕ್ಷೆ ಆಗಲ್ಲ. ಇದು ತಪ್ಪಲ್ವಾ? ನಿರಪರಾಧಿ ಶಿಕ್ಷೆ ಪಡುವಾಗ ಅಪರಾಧಿ ಆರಾಮಾಗಿ ಓಡಾಡ್ಕೊಂಡಿರೋದು ಇದು ಯಾವ ನ್ಯಾಯ? ಜಡ್ಜು ಕೂಡ ಇದನ್ನು ಯೋಚನೆ ಮಾಡಬೇಕಲ್ವ? ಯೋಚನೆ ಮಾಡಿ ಒಂದು ತೀರ್ಮಾನ ಕೊಡಬೇಕಾಗುತ್ತೆ. ಇಲ್ಲಿ ಭೂಮಿಯಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಿ ನನ್ನ ಅಮ್ಮನ್ನು ನಾನು ಬಿಡಿಸ್ತೀನಿ ಅಂತ ಅವಳು ಪಣ ತೊಟ್ಟಿದ್ದಾಳೆ ಅಲ್ಲಿ.
ಇಲ್ಲಿ ದೇವಿಯಾನಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಮಗಳಿಗೂ ಅದನ್ನೇ ಹೇಳ್ಕೊಡ್ತಾಳೆ. ಅಳಿಯಂಗೆ ಇನ್ನೂ ಹೇಳ್ಕೊಡ್ತಾ ಇಲ್ಲ. ಅಂದರೆ ಅಳಿಯ ಕೇಳಲ್ಲ. ಅಳಿಯ ಅಮ್ಮನ ಮಕ್ಕಳು ಅವರು, ಅಜಿತ್ ಮತ್ತು ನಿಜಿ ಅಮ್ಮನ ಮಕ್ಕಳಾಗಿರ್ತಾರೆ. ಅವರು ಕೇಳಲ್ಲ ಇವಳು ಕ್ರಿಮಿನಲ್ ಐಡಿಯಾಗಳನ್ನ. ನಾಳೆ ತಿರುಗಿ ಬಿದ್ದುಬಿಟ್ರೆ ಕಷ್ಟ ಅಲ್ಲ ಅಂತ ಅವಳು ಅವನವ್ರಿಗೂ ಹೋಗಂಗಿಲ್ಲ. ಮಗಳಿಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಮಗಳು ನಿಂಗೆ ಕೇಳಬೇಕು, ನೀನು ಹಿಂಗೆ ಮಾಡಬೇಕು, ಮನೇನ ಇದೇ ಥರ ಹಾಳು ಮಾಡಬೇಕು, ಅವನ್ನೆಲ್ಲ ನಿನ್ನ ಕಂಟ್ರೋಲಿಗೆ ಇಟ್ಕೋಬೇಕು, ಹೀಗೆಲ್ಲ ಹೇಳ್ತಾ ಇದ್ದಾಳೆ. ಆದರೆ ಇದು ಎಲ್ಲಿವರೆಗೆ ನಡೆಯುತ್ತೆ? ಸುಳ್ಳು ಕೊನೆವರೆಗೂ ನಡೆಯಲ್ಲ. ಇವಳೊಬ್ಬ ತಪ್ಪು ಮಾಡಿದ್ದಕ್ಕೆ ನೋಡಿ ಈಗ ಎಲ್ಲರೂ ಶಿಕ್ಷೆ ಅನುಭವಿಸೋಂಗಾಗಿದೆ. ಪಾಪ ಅಜಿತ ಅಷ್ಟು ಇಷ್ಟಪಟ್ಟು ಭೂಮಿನ ಪ್ರತಿಯೊಂದು ವಿಷಯದಲ್ಲೂ ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದ. ಅಂಥದ್ರಲ್ಲಿ ಅವಳಿಗೇನೆ ಇವಳು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಪಾಪ ಅವಳನ್ನು ದೂರ ಮಾಡಿಬಿಟ್ಟಿದ್ದಾಳೆ. ಇನ್ನು ಇವನು ಈ ಕಡೆ ಇವನು ಒಪ್ಕೊಂಡಿದ್ದಾನೆ ಇವಾಗ, ನಾನೇ ಕೊಲೆ ಮಾಡಿದ್ದು ನಿಜ ಅಂತ ಹೇಳ್ಬಿಟ್ಟು. ಶಾರದನ ಯಾಕೆ ಕೊಲೆ ಮಾಡೋಕ್ಕೆ ಬಂದೆ ಅಂದರೆ, ಶಾರದನ ಹೌದು ನಾನೇ ಕೊಲೆ ಮಾಡೋಕ್ಕೆ ಬಂದಿದ್ದು ಅಂತ ಅವ್ರೇನು ಮಾಡಿದರು ಅಂತ ಕೇಳಬೇಕು. ಅದು ನಾಳೆ ಕೇಳ್ತಾರೆ ಅಂತ ಕಾಣುತ್ತೆ. ನಾಳೆ ಕೋರ್ಟ್ ಇರುತ್ತೆ ಅಲ್ವಾ, ನಾಳೆ ಅದೆಲ್ಲ ನಡೆಯುತ್ತೆ. ಇನ್ನು ಭಾಗ್ಯಮ್ಮನ ಕೇಳ್ತಾರೆ. ಭಾಗ್ಯಮ್ಮನ ಲಾಸ್ಟು ಫೈನಲ್ ಆಗುತ್ತೆ ಅನಿಸುತ್ತೆ. ಭಾಗ್ಯಕ್ಕ ಏನು ಹೇಳ್ತಾಳೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಈ ಕೇಸು ಕ್ಲೋಸು ಅಂತೇಳಿ ಜಡ್ಜ್ ಹೇಳಬೇಕು. ಅಲ್ಲಿವರೆಗೆ ಈ ಕೇಸು ಹೀಗೆ ನಡೀತಾನೆ ಇರುತ್ತೆ. ಫೈನಲಿಗೆ ಬಂದಿದೆ ಒಟ್ಟಿಗೆ. ಫೈನಲಲ್ಲಿ ಏನಾಗುತ್ತೆ ನೋಡಬೇಕು. ಅಂತೂ ಇಂತೂ ಕೊನೆ ಹಂತಕ್ಕೆ ಬಂದಿದೆ. ಕೊನೆ ಹಂತದಲ್ಲಿ ಭಾಗ್ಯಮ್ಮಗೆ ನ್ಯಾಯ ಸಿಕ್ಕುತ್ತೆ ಅಂತ ನನ್ನ ಭಾವನೆ ಇದೆ. ಅಜಿತೆಗೆ ನ್ಯಾಯ ಸಿಗುತ್ತೆ. ಅಂದರೆ ದೇವಿಯಾನಿ ಜೈಲಿಗೆ ಹೋಗಬೇಕು. ಅವಳು ಹೋದರೆ ಒಳ್ಳೆಯದು. ಅವಳು ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.